ಕನ್ನಡ ಚಿತ್ರರಂಗಕ್ಕೆ ಇಂದು ತುಂಬಲಾರದ ದೊಡ್ಡ ನಷ್ಟವಾಗಿದೆ. ಖ್ಯಾತ ನಟ ದಿಲೀಪ್ ರಾಜ್ ಹೃದಯಘಾತದಿಂದ ನಿಧನರಾಗಿದ್ದಾರೆ. ಅದೆಷ್ಟೋ ಸಿನಿಮಾ ಮತ್ತು ಧಾರಾವಾಹಿಗಳ ಮೂಲಕ ಮನೆ ಮಾತಾಗಿದ್ದ ನಟನಾಗಲಿಕ್ಕೆ ಸುದ್ದಿ ಯಾರಿಂದಲೂ ಅರಗಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಇನ್ನು ದಿಲೀಪ್ ರಾಜ್ ಪತ್ನಿ ಶ್ರೀವಿದ್ಯಾ ಅವರ ನೋವು ಯಾರಿಗೂ ಬೇಡ. ಬರೋಬ್ಬರಿ 25 ವರ್ಷಗಳ ದಾಂಪತ್ಯ. ಆದರೆ ಇದೀಗ ದಿಲೀಪ್ ರಾಜ್ ಶ್ರೀವಿದ್ಯಾ ಅವರನ್ನು ಬಿಟ್ಟು ಹೊರಟು ದೂರ ಹೋಗಿದ್ದಾರೆ. ಇದೀಗ ದಿಲೀಪ್ ರಾಜ್ ಅವರ ಅಂತ್ಯಕ್ರಿಯೆ ನೆರವೇರಿದ್ದು ಅವರನ್ನು ಮಣ್ಣು ಮಾಡುವಾಗ ಎದೆ ಮೇಲೆ ಮಲಗಿ ಪತ್ನಿ ಎಂತಹ ಮಾತು ಹೇಳಿದ್ದಾರೆ ಗೊತ್ತಾ? ನೋಡಿದ್ರೆ ಕರುಳು ಕಿತ್ತು ಬರುತ್ತೆ. ದಿಲೀಪ್ ರಾಜ್ ಅವರ ಪತ್ನಿ ಶ್ರೀವಿದ್ಯಾ ಅವರ ನೋವು ಬಹಳನೇ ಹೃದಯ ವಿದ್ರಾವಕವಾಗಿದೆ. ಗಂಡ ಹೆಂಡತಿಯ ಸಂಬಂಧದಲ್ಲಿ ಪ್ರೀತಿ, ಸ್ನೇಹ, ಹುಸಿ ಮುನಿಸು ಎಲ್ಲವೂ ಇರಬಹುದು. ಆದರೆ ನಿನ್ನೆ ಜೊತೆಯಾಗಿ ಮಾತನಾಡಿದ ಗಂಡ ಇಂದು ಇಲ್ಲ ಎನ್ನುವ ಸತ್ಯ ಆಕೆಯ ಕೈಯಿಂದ ಅರಗಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. 25 ವರ್ಷಗಳ ದಾಂಪತ್ಯ ಜೀವನವನ್ನು ಹಂಚಿಕೊಂಡಿದ್ದ ಗಂಡ ಈಗ ಶಾಶ್ವತ ಮೌನಕ್ಕೆ ಜಾರಿರುವುದು ಪತ್ನಿ ಶ್ರೀವಿದ್ಯಾ ಅವರಿಗೆ ಆಘಾತ ತಂದಿದೆ. ಪತ್ನಿ ಶ್ರೀವಿದ್ಯಾ ಪತಿಯ ಪಾರ್ಥಿವ ಶರೀರವನ್ನು ನೋಡಿ ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ಅಷ್ಟೇ ಅಲ್ಲದೆ, ನನ್ನ ಬಿಟ್ಟು ನೀನು ಎಲ್ಲಿ ಹೋಗ್ತೀಯಾ ಹೇಳು ಸ್ಟೋರಿ ತಂದಿದ್ದಾರೆ. ಎದ್ದೇಳು ದಿಲೀಪ್, ಎಲ್ಲಿಗೂ ಹೋಗಿಲ್ಲ, ಅವನು ಎಲ್ಲಿಗೂ ಬರಲ್ಲ, ನನ್ನ ಜೊತೆಗೆ ಇರ್ತಾನೆ ಎಂದು ಗಟ್ಟಿಯಾಗಿ ತಬ್ಬಿಕೊಂಡು ಕಣ್ಣೀರಿಟ್ಟಿದ್ದಾರೆ. ಈ ದೃಶ್ಯ ನಿಜಕ್ಕೂ ಎಲ್ಲರ ಕಣ್ಣಲ್ಲಿ ಕಣ್ಣೀರು ತರಿಸಿದೆ. ಜೀವನ ಪಯಣದಲ್ಲಿ ಜೊತೆಯಾಗಿ ನಡೆದ ಸಂಗಾತಿ ಕ್ಷಣಾರ್ಧದಲ್ಲೇ ದೂರವಾದ ನೋವು ಯಾರಿಗೂ ಬೇಡ. ಇಂತಹ ಅಕಾಲಿಕ ವಿದಾಯವನ್ನು ಸ್ವೀಕರಿಸುವುದು ಕುಟುಂಬಕ್ಕೆ ಮಾತ್ರವಲ್ಲ, ದಿಲೀಪ್ ರಾಜ್ ಅವರನ್ನು ಪ್ರೀತಿಸಿದ ಪ್ರತಿಯೊಬ್ಬರಿಗೂ ಕಷ್ಟಕರ. ಈ ಸಮಯದಲ್ಲಿ ಶ್ರೀವಿದ್ಯಾ ಅವರಿಗೆ ಏನನ್ನ ಹೇಳಲು ಇಷ್ಟಪಡ್ತೀರಾ? ಕಾಮೆಂಟ್ ಮಾಡಿ ತಿಳಿಸಿ.